ನಮಸ್ಕಾರ ಕರ್ನಾಟಕ. ಬಿಗ್ ಬಾಸ್ ಮನೆಯಲ್ಲಿ ಒಂದು ದಿನ ಕಳೆದು ಎರಡೇ ದಿನಕ್ಕೆ ಕಾಲಿಟ್ಟಿದ್ದಾರೆ. ಆ ಒಂದು ದಿನದಲ್ಲೇ ಇಷ್ಟೊಂದೆಲ್ಲ ರಂಪಾರಾಮಣ್ಯ ಜಗಳಗಳು ಶುರುವಾಗ್ಬಿಟ್ಟಿದೆಯಲ್ಲ ಗುರು. ಬೆಂಕಿ ಹತ್ಕೊಂಡು ಉರಿತಿದೆ. ಅದರಲ್ಲಿ ಫಸ್ಟ್ ಪ್ರೋಮೋ ನೋಡ್ಕೊಂಡು ಬಂದಾಗ ಯಮುನಾ ಮೇಡಮ್ ಏನಿದ್ದಾರೆ ಫುಲ್ ವಾಯ್ಸ್ ರೈಸ್ ಮಾಡಿ ಬೆಂಕಿ ಥರ ಉಗುಳುತ್ತಿದ್ದಾರೆ. ಅದು ಯಾರಿಗೆ? ಗೌತಮಿ ಮೇಲೆ. ಗೌತಮಿ ಅವರು ಏನಾಗಿದ್ದಾರೆ ಅಂದರೆ ಸ್ವರ್ಗದಲ್ಲಿ ಇರೋರು ನರಕದ ಹತ್ರ ತುಂಬ ಕ್ಲೋಸ್ ಆಗ್ತಿದ್ದಾರೆ ಅಂತ ಒಂದು ರೀಸನ್ ಕೊಟ್ಬಿಟ್ಟು ಅವ್ರನ್ನ ನಾಮಿನೇಷನ್ ಮಾಡಿದ್ದಾರೆ. ಅದರಲ್ಲಿ ಈ ಒಂದು ಮಾತು ಹೇಳಿದ್ದಕ್ಕೆ ಅಲ್ಲಿ ಶಶೀರ್ ಯಾರಿದಾರಲ್ಲ ಅವ್ರಿಗೂ ಮತ್ತೆ ಯಮುನಾ ಮೇಡಮ್ ಅವ್ರಿಗೂ ಬೆಂಕಿ ಹತ್ಕೊಂಡಿದೆ. ಹಾಗಾದರೆ ಸ್ವರ್ಗದಲ್ಲಿರೋರು ನರಕದಲ್ಲಿರೋರ ಹತ್ರ ಮಾತಾಡಿದ್ರು ತಪ್ಪೇನಾ ಅಂತ ಅವರು ಒಂದು ವಾದಕ್ಕೆ ನಿಂತ್ಕೊಂಡ್ರು. ಅದು ಫಸ್ಟ್ ಪ್ರೋಮೋ. ಈ ಎರಡನೇ ಪ್ರೋಮೋ ಏನಾಗ್ಬಿಟ್ಟಿದೆ ಅಂದರೆ ನರಕದಲ್ಲಿರೋ ಮಾನಸ ಮತ್ತು ಚೈತ್ರ ನಡುವೆ ಫುಲ್ ಬೆಂಕಿ ಎತ್ಕೊಂಡಿದೆ. ವಿಷಯ ಏನಪ್ಪ ಅಂದರೆ ಮಾನಸ ಅವ್ರು ಹೇಳ್ತಾ ಇದ್ದಾರೆ, ಪರ್ಟಿಕ್ಯುಲರ್ ಆಗಿ ಧ್ಯಾನ ಮಾಡ್ತಾರಲ್ಲ ಅವರು ಕಣ್ಣು ಮುಚ್ಕೊಂಡು ಜ್ಞಾನ ಮಾಡ್ತಾರ ಇಲ್ಲ ನಿದ್ದೆ ಮಾಡ್ತಾರ ಅನ್ನೋದು ಒಂದು ಡೌಟ್ ಇದೆ ಅಂತ ಒಂದು ಮಾತಿಗೆ ಚೈತ್ರ ಕುಂದಾಪುರ ಅವರು ಫುಲ್ಲು ಸಿಟ್ಟಿಗೆದ್ದು ಬಿಟ್ಟಿದ್ದಾರೆ. ಏನೇನೋ ಅದಕ್ಕೆ ಟಾಕ್ ವಾರಿ ಶುರು ಆಗಿಬಿಟ್ಟಿದೆ. ನೀವು ಅರ್ಥ ಮಾಡ್ಕೊಳಕ್ಕೆ ಬರಲ್ಲ ಹಾಗೆ ಹೀಗೆ ಅಂತ ಫುಲ್ಲು ಏನೇನೋ ಮಾತುಗಳು. ಈ ಸಣ್ಣ ಸಣ್ಣ ಸಿಲ್ಲಿ ಮ್ಯಾಟ್ರಿಗೆಲ್ಲ ಹಿಂಗೆಲ್ಲ ಜಗಳ ಆಡ್ಕೊಂಡು ಹೋದರೆ ಹೆಂಗೆ ಗುರು? ಈ ಸಣ್ಣ ಸಿಲ್ಲಿ ಮ್ಯಾಟ್ರಿಗೆಲ್ಲ ಇಷ್ಟೆಲ್ಲ ಓವರ್ ಬಿಲ್ಡಪ್ ಕೊಡಬೇಕಾ? ಮತ್ತು ಬಿಗ್ ಬಾಸ್ ಅವ್ರಿಗೆ ಏನು ಹೇಳಬೇಕು ಅಂದರೆ ಪ್ರೋಮೋ ಬಿಡ್ತೀರಾ ಗುರು, ಒಂದು ನಿಮಿಷದ್ದೇ ಆಗಲಿ ಚೆನ್ನಾಗಿರೋ ಖಡಕ್ಕಾಗಿರೋ ಒಂದು ಪ್ರೋಮೋ ಬಿಟ್ಬಿಡ್ರಿ ಗುರು ದಯವಿಟ್ಟು. ಈ ಥರ 25 ಸೆಕೆಂಡು 30 ಸೆಕೆಂಡ್ ಪ್ರೋಮೋ ಬಿಡ್ತೀರಾ, ಒಂದಕ್ಕೊಂದು ಅರ್ಥನೇ ಆಗಲ್ಲ, ಏನೂ ಇರಲ್ಲ, ಸುಮ್ಮನೆ ಕಚ್ಚಾಡ್ಕೊಂಡು ಕಿರ್ಚಾಡ್ಕೊಂಡು ಸಾಯ್ತವೆ. ಒಂದು ಸಣ್ಣ ಸಿಲ್ಲಿ ಮ್ಯಾಟ್ರಿಗೂ ಕಿತ್ತಾಡ್ಕೊಂಡು ಸಾಯ್ತವೆ. ಮತ್ತು ಸ್ನೇಹಿತರೆ, ಈ ಒಂದು ಪ್ರೋಮೋ ನೀವೇನಾದರೂ ನೋಡಿದರೆ ಏನನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಮಸ್ಕಾರ.